ಒಂದು ಕಡೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ನಾಯಕರ ಮಕ್ಕಳುಗಳಿಗೆ ಟಿಕೆಟ್ ನೀಡಲಾಗಿದೆ. ಎಲ್ಲದರ ನಡುವೆ ಬೆಳಗಾವಿಯಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಪ್ರತಿಷ್ಠಿತ 4 ಮನೆತನಗಳ ನಡುವೆ ಲೋಕ ಮೆಗಾ ಫೈಟ್ ಏರ್ಪಟ್ಟಿದೆ. ಮಕ್ಕಳ ಗೆಲುವಿಗೆ ಕುಟುಂಬದಿಂದಲೇ ಭರ್ಜರಿ ತಯಾರಿ, ಪ್ರಚಾರ ಎಲ್ಲವೂ ಕೂಡ ಆಗ್ತಾ ಇದೆ. ಹೌದು, ಯಾಕಂದ್ರೆ ಅವರ ಅಪ್ಪನನ್ನ ಅಥವಾ ಅಮ್ಮನನ್ನ ಕಣಕ್ಕಿಳಿಸಿ ಅನ್ನುವಂತಹ ಸೂಚನೆಯನ್ನ ಹೈಕಮಾಂಡ್ ನೀಡಿತ್ತು. ಆದ್ರೆ ನಾವು ಕಣಕ್ಕಿಳಿಯಲ್ಲ ಅಂತ ಸಚಿವರು ಹೇಳಿದ್ರು. ಈಗ ಅವರ ಮಕ್ಕಳಿಗೆ ಟಿಕೆಟ್ ಕೊಡಿಸಿದ್ದಾರೆ. ಸೊ ಸಹಜವಾಗಿ ಕುಟುಂಬದಿಂದ ಭರ್ಜರಿ ತಯಾರಿ ಆಗ್ಲೇಬೇಕು, ಅದೇ ಆಗ್ತಾ ಇದೆ. ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ತಂದೆ ಸತೀಶ್ ಜಾರಕಿಹೊಳಿ ಕಣಕ್ಕಿಳಿತಾ ಇದ್ದಾರೆ, ಅಂದ್ರೆ ಪ್ರಚಾರದ ಅಖಾಡಕ್ಕಿಳಿತಾ ಇದ್ದಾರೆ. ಸಹೋದರ ರಾಹುಲ್ ಜಾರಕಿಹೊಳಿ ಮೆಗಾ ಕ್ಯಾಂಪೇನ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕ್ಷೇತ್ರದಲ್ಲಿ ಚಿಕ್ಕೋಡಿಯಿಂದ ಕಣಕ್ಕಿಳಿತಾ ಇರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗಾಗಿ ತಂದೆ ಹಾಗೆ ಸಹೋದರ ಇಬ್ರು ಕೂಡ ಪಣ ತೊಟ್ಟಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಚಿವರು ಅವರನ್ನೇ ಕಣಕ್ಕಿಳಿರಿ ಅಂತ ಹೈಕಮಾಂಡ್ ಹೇಳ್ತು. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಕಾರಣ ಅವರು ಸಚಿವರಾಗಿದ್ದಾರೆ, ರಿಸ್ಕ್ ತಗೊಳ್ಳೋದು ಯಾಕೆ ಬೇಡ, ಬಿಟ್ಬಿಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡು ಫೈನಲಿ ಅದರಿಂದ ಯಶಸ್ವಿಯಾಗಿ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ. ಕೊಡಿಸ್ಕೊಂಡಿದ್ದ ಮಾತ್ರಕ್ಕೆ ಸುಮ್ಮನೆ ಕೂರೋದಕ್ಕಾಗಲ್ಲ, ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಜವಾಬ್ದಾರಿ ಅವರ ಹೆಗಲಿಗಿದೆ. ಸೊ ಇಲ್ಲಿ ಚಿಕ್ಕೋಡಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನೋಡಿದ್ವಿ. ಹಾಗೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಅಣ್ಣಾ ಸಾಹೇಬ್ ಪರ ಮಡದಿ ಶಾಸಕಿ ಶಶಿಕಲಾ ಜೊಲ್ಲೆ ಪ್ರಚಾರದಲ್ಲಿದ್ದಾರೆ. ಜೊತೆಗೆ ಜೊಲ್ಲೆ ಪುತ್ರ ಕೂಡ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಯಾಕಂದ್ರೆ ಇಲ್ಲಿ 4 ಮನೆತನಗಳ ನಡುವಿನ ಒಂದು ಬಿಗ್ ಫೈಟ್ ಇದು. ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಶಿಕಲಾ ಜೊಲ್ಲೆ ಶಾಸಕಿ, ಅವರ ಪುತ್ರ ಬಸವಪ್ರಸಾದ್ ಅವರಿಂದಲೂ ಕೂಡ ಲೋಕ ಅಖಾಡದ ಕ್ಯಾಂಪೇನ್ ಶುರುವಾಗಿದೆ. ಅವರವರ ಮನೆಯವರು ಅಖಾಡಕ್ಕಿಳಿತಾ ಇದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೊದಲ ಚುನಾವಣೆ, ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೆ ಅವರ ಪುತ್ರ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯಿಂದ ಶೆಟ್ಟರ್ ವಿರುದ್ಧ ಮೃಣಾಲ್ ಹೆಬ್ಬಾಳ್ಕರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕಣಕ್ಕಿಳಿದಿದ್ದಾರೆ. ಸೊ ಇಲ್ಲೂ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ತಾಯಿ ಅಖಾಡಕ್ಕಿಳಿದಿದ್ದಾರೆ. ಅಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಫೀಲ್ಡ್ಗಿಳಿದಿದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿಸೋದು ದೊಡ್ಡದಲ್ಲ, ಅವ್ರನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಆಗ್ಬೇಕಾಗಿರೋ ತಯಾರಿ ದೊಡ್ಡದು ಅಂತ. ಸೊ ಇಲ್ಲಿ ಮಾವ ಚನ್ನರಾಜ್ ಹಟ್ಟಿಹೊಳಿ ಕೂಡ ಭರ್ಜರಿ ಪ್ರಚಾರಕ್ಕಿಳಿದಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಕ್ಯಾಂಪೇನ್ ನಡೆಸೋದಕ್ಕೆ ಅವರ ಮಾವ ಚನ್ನರಾಜ್ ಹಟ್ಟಿಹೊಳಿ ಕೂಡ ಕಣಕ್ಕಿಳಿದಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವಂತಹ ಪಣ ತೊಟ್ಟಿದ್ದಾರೆ. ಒಟ್ಟಾರೆ ಇಡೀ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ. ಪ್ರತಿಷ್ಠಿತ 4 ಮನೆತನಗಳ ನಡುವಿನ ಒಂದು ಟಫ್ ಫೈಟ್ಗೆ ಸಾಕ್ಷಿ ಆಗ್ತಾ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯ ಕಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ತಮ್ಮ ಅಭ್ಯರ್ಥಿಗಳನ್ನ ಅವರವರ ಮನೆಯವರು ಪ್ರಚಾರದ ಕಾರ್ಯಕ್ಕಿಳಿಸ್ತಾ ಇದ್ದಾರೆ. ಇನ್ನು ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮಂಗಳ ಅಂಗಡಿ ಹಾಗೆ ಚೇತನ್ ಅಂಗಡಿ ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಜಗದೀಶ್ ಶೆಟ್ಟರ್ ಸೊಸೆ ಶ್ರದ್ಧಾ ಶೆಟ್ಟರ್ ಕೂಡ ಅಖಾಡಕ್ಕಿಳಿದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಒಪ್ಪಿಸಿ ಚುನಾವಣಾ ಕಣಕ್ಕೆ ಇಳಿಸಲಾಗಿದೆ ಬೆಳಗಾವಿಯಿಂದ. ಸೊ ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮಂಗಳ ಅಂಡಗಿ, ಚೇತನ್ ಅಂಗಡಿ ಅವರ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹಾಗೆ ಸೊಸೆ ಶ್ರದ್ಧಾ ಶೆಟ್ಟರ್ ಕೂಡ ಅವರ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ. ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಏನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಹೊಡೆದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದು ಕಡೆ 4 ಮನೆತನಗಳ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗ್ತಾ ಇದೆ ಲೋಕಸಭಾ ಕ್ಷೇತ್ರ. ನಿಜಕ್ಕೂ ಕೂಡ ಆಶ್ಚರ್ಯ, ಜೊತೆಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಸೊ ಏನೆಲ್ಲ ತಯಾರಿಗಳಾಗ್ತಾ ಇದೆ? ಮಕ್ಕಳಿಗೆ ಟಿಕೆಟ್ ಕೊಡಿಸಿದ ಮಾತ್ರಕ್ಕೆ ಸುಮ್ಮನೆ ಕುಳಿತುಕೊಳ್ಳೋ ಪರಿಸ್ಥಿತಿ ಅಂತೂ ಸದ್ಯಕ್ಕಿಲ್ಲ ಅನ್ಸುತ್ತೆ.
ಖಂಡಿತ ಪ್ರತಿಭಾ, 4 ದೊಡ್ಡ ಮನೆತನಗಳಿಗೆ, ಅದರಲ್ಲೂ ಜಾರಕಿಹೊಳಿ, ಜೊಲ್ಲೆ ಮತ್ತು ಹೆಬ್ಬಾಳ್ಕರ್ ಹಾಗೂ ಶೆಟ್ಟರ್ ಅವರ ಕುಟುಂಬಕ್ಕೆ ಈ ಚುನಾವಣೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಚುನಾವಣೆ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲವೂ ಕೂಡ ಪ್ರತಿಷ್ಠಿತ ಮನೆತಗಳು ಮತ್ತು ಚುನಾವಣೆ ಅಖಾಡ ಕೂಡ ಸಾಕಷ್ಟು ಪ್ರತಿಷ್ಠಿತೆಯನ್ನ ಹೊಂದಿದೆ. ತಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು ಯಾವ ರೀತಿಯಾಗಿ ತಮ್ಮ ಅಂದ್ರೆ ಅಭ್ಯರ್ಥಿಗಳು ತಮ್ಮ ಮನೆಯ ಅಭ್ಯರ್ಥಿಗಳ ಪರವಾಗಿ ಯಾವ ರೀತಿಯಾಗಿ ಎಲ್ಲರೂ ಅಖಾಡಕ್ಕಿಳಿದಿದ್ದಾರೆ ಅಂತ ಹೇಳಿ. ಒಂದು ಕಡೆ ಶೆಟ್ಟರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರ ಪರವಾಗಿ ಅವರ ಬೀಗರು ಮಂಗಳಾ ಅಂಗಡಿ ಹಾಗೂ ಅವರ ಸೊಸೆಯಾಗಿರ್ತಕ್ಕಂತಹ ಶ್ರದ್ಧಾ ಶೆಟ್ಟರ್ ಅವರಾಗಿರಬಹುದು, ಸೊ ಮಗನಾಗಿರ್ತಕ್ಕಂತಹ ಸಂಕಲ್ಪ ಶೆಟ್ಟರ್ ಅವರಾಗಿರಬಹುದು, ಎಲ್ಲರೂ ಕೂಡ ಕಣಕ್ಕಿಳಿದು ಪ್ರಚಾರ ಮಾಡ್ತಾ ಇದ್ದಾರೆ. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರಬಹುದು ಮತ್ತು ಮಾವ ಚಂದ್ರರಾಜ್ ಹಟ್ಟಿಹೊಳಿ ಈಗಾಗಲೇ ಫೀಲ್ಡ್ ಅಲ್ಲಿ ಇದ್ಕೊಂಡು ಗೆಲ್ಲಿಸಿ ಅಂತ ಹೇಳಿ ಒಂದ್ ಕಡೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿ ಲೋಕಸಭೆಗೆ ಹೋಗೋದಾದ್ರೆ ಅಲ್ಲೂ ಕೂಡ ಜೊಲ್ಲೆ ವರ್ಸಸ್ ಜಾರಕಿಹೊಳಿ ಫೈಟ್ ಜೋರಾಗಿದೆ. ಸೊ ಜೊಲ್ಲೆ ಅವರ ಪರವಾಗಿ ಅಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಪರವಾಗಿ ಅಲ್ಲಿ ಮಡದಿ ಶಶಿಕಲಾ ಜೊಲ್ಲೆ ಹಾಗೂ ಮಗ ಬಸವಪ್ರಸಾದ್ ಜೊಲ್ಲೆ ಅವರು ಕ್ಯಾಂಪೇನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಅಲ್ಲೂ ಕೂಡ ಏನು ಅಂತಂದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸಹೋದರ ರಾಹುಲ್ ಜಾರಕಿಹೊಳಿ ಅವರು ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಎಡಿಷನ್ ಆಗುತ್ತೆ ಅಲ್ಲಿ. ಸೊ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ MLC ಆಗಿರುವಂತಹ ಲಖನ್ ಜಾರಕಿಹೊಳಿ ಅವರು ಕೂಡ ಇನ್ನೇನು ಅಖಾಡಕ್ಕೆ ಧುಮುಕಲಿದ್ದಾರೆ. ಸೊ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ರೆ ಟೋಟಲ್ ಏನು ಅಂತಂದ್ರೆ ಕಾರ್ಯಕರ್ತರಿಗಿಂತ ಮೊದಲು ಇಲ್ಲಿ ಕುಟುಂಬದ ಸದಸ್ಯರೇ ಅಂದ್ರೆ ಕ್ಯಾಂಪೇನ್ ಅನ್ನ ಮಾಡ್ತಾ ಇರುವಂತದ್ದು. ಒಂದೊಂದು ಮನೆಯಿಂದ ಅಂದ್ರೆ ಒಂದೊಂದು ಕುಟುಂಬದಿಂದನೂ ಕೂಡ ಏನು ಅಂತಂದ್ರೆ 3 ರಿಂದ 4 ಜನ ಫೀಲ್ಡ್ಗೆ ಇಳಿದು ಏನು ಅಂತಂದ್ರೆ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.